ನೋಡಿ ಅಡಿಕೆ ಮರ ಬಿದ್ದಾಗ ಮೇಲ್ ಬಿದ್ದಾಗ 2 ಹಸುನ್ ಮರ ಹೋಗಿದೆ. ಇದೇ ಜಾಗದಲ್ಲಿ ನಿಂತ್ಕೊಂಡು ತಿರ್ಗಾ ಪುನಃ ಹೋಗಿದೆ. ತೆಂಗಿನ ಮರ ಅಡ್ಡ ಆಗಿದೆ, ಗೊತ್ತಾಗಿಲ್ಲ. ನೋಡಿ ಆನೆ ಪಾದ ಇಟ್ಟಿರೋ ಜಾಗ ಎಷ್ಟು ಅಗಲ ಇದೆ. ತಿರ್ಗಾ ಈ ತರ ನಷ್ಟಗಳಾದಾಗ ನಮ್ಮ ಇಲಾಖೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಸರ್ಕಾರದಿಂದ ಬರುವಂಥ ಪರಿಹಾರ, ಸೂಕ್ತವಾದ ಪರಿಹಾರ ಕೊಡಿಸ್ಕೊಡೋದ್ರಲ್ಲಿ ನಾವು ಏನು ಸರ್ಕಾರಕ್ಕೆ ರೆಕಮೆಂಡೇಶನ್ ಏನು ಮಾಡಬೇಕು ನಾವು ಅದು ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದ ವಿಶೇಷತೆನ ನೋಡಿ ಮುಂಜಾಗ್ರತೆ ವಹಿಸ್ಕೊಳ್ಳಿ. ಏನಪ್ಪ ಅಂದರೆ, ಆನೆ ಬಂತೊಂದು ಆನೆ, ಯಾವ ಊರ ಆನೆ, ಬಿಜಾಪುರದ ಆನೆ ಅಲ್ಲ, ಕಾಡಾನೆ. ಇಲ್ಲಿಗೇಕೆ ಬಂತು? ಕಾಡು ಕಮ್ಮಿ ಆಯಿತು, ಊಟ ಹುಡಿಕೊಂಡು ಬಂತು. ಹಾಗೆ ನಮ್ಮ ರೈತರಿಗೆ ಯಾವ ರೀತಿ ನಷ್ಟ ಆಗುತ್ತೆ, ಯಾವ ರೀತಿ ಸಮಸ್ಯೆ ಆಗುತ್ತೆ ಎಲ್ಲ ನೋಡಿ. ಸ್ನೇಹಿತರೆ, ನಮ್ಮ RF ಸಾಹೇಬ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಕಾರಣ ಏನಂದರೆ, ಬೆಳಗ್ಗೆ ಅಷ್ಟೇ ನಾನು ಮೆಸೇಜ್ ಕೊಟ್ಟಿದ್ದು, ಆಗಲೇ ಬಂದಿದ್ದಾರೆ ಸ್ಟಾಪ್ ಕರ್ಕೊಂಡು. ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಲಾಸ್ ಮಾಡಿದೆ ಆನೆ ಎಲ್ಲ ನೋಡೋರಿ. ಬನ್ನಿ ಸರ್, ಬನ್ನಿ ಸರ್. ಡ್ರಮ್ ಕೆಡಗಿದೆ. ಅಡಿಕೆ ಮರ ಕೆಡಗಿ ಒಳಗೆ ಬಂದಿರೋ ಸಹ ಇದು. ಇದು ಸೋಲಾರ್ ಎಲ್ಲ ಬಿದ್ದಿರೋದ್ರಿಂದ ಸೋಲಾರ್ ಡ್ಯಾಮೇಜ್ ಆಗಿದೆ. ಇದೆಲ್ಲ ನೆಕ್ಸ್ಟ್ ರೆಡಿ ಮಾಡೋಕ್ಕಾಗಲ್ಲ ಸರ್, ಹೊಸದೇ ಹಾಕ್ಬೋದಾ? ಅದೇ ಬರ್ತಾರೆ, ನಾಳೆ ಬರ್ತಾ ಇದ್ದಾರೆ. ಓಪನ್ ಮಾಡ್ಬಿಟ್ಟು ಸ್ವಲ್ಪ ಇದು ಹೊಡಿತಾರೆ ಸರ್. ಇದು ಹಲಸು 14 ತಿಂಗಳಾಗಿತ್ತು ಹಾಕಿ. ಇದು ಕಾಯಿ ಗಿಡ ಬಲ ಬರೋಕ್ಕೋಸ್ಕರ ನಾವು 2 ವರ್ಷ ಕಂಡ ಕಾಯಿ ಕೀಳಂಗಿಲ್ಲ. ತಿನ್ನಕ್ಕೋಸ್ಕರ ನಾವು ಒಂದು ಬಿಟ್ಕೊಂಡಿದ್ದೀವಿ ದೊಡ್ಡ ಗಿಡದಲ್ಲಿ. ನೋಡಿ ಇಲ್ಲಿ ಸರ್, ಈ ಹಲಸು ಮರ ಐತಲ್ಲ ಸರ್, ಇಲ್ಲಿ ಎಲ್ಲ ರೊಂಬೆ ಮುರಿದಾಕದೆ, ಕಾಯೆಲ್ಲ ಕಿತ್ತಾಕಿದೆ. ಆ ಸೈಡಿಂದ ಬಂದು ಹೌದು ನೋಡಿ, ಇಲ್ಲಿ ಗಾಡೆ ಕಿತ್ತಾಕಿದೆ 2. ಅಲ್ಲಿ ಕಬ್ಬಿತ್ತಲ್ಲ, ಕಬ್ಬು ಕಿತ್ಕೊಂಡು ಗಾಡೆ ಕಿತ್ತಾಕ್ಬಿಟ್ಟು ಕಬ್ಬು ಮುರ್ಕೊಂಡು ಹೋಗಿದೆ. ಇದೆಲ್ಲ ಸರಿ ಹೋಗ್ತದೆ. ಇದು ಸರಿ ಹೋಗುತ್ತೆ. ಇದನ್ನ ರೆಡಿ ಮಾಡ್ಬೋದಾ ಸರ್? ಓಕೆ ಓಕೆ. ಅದೆಲ್ಲ ಸರ್, ಅದೆಲ್ಲ ಸುತ್ತಲ್ಲಿ ಎತ್ಕೋಬೋದು. ಎಲ್ಲ ಕಿತ್ತಾಕಿದೆ, ಅಲ್ಲಿ ಕಟ್ಟಾಗಿರೋದು ಬೆಂಡಾಗಿದೆ ಸರ್, ಬೆಂಡಾಗಿದೆ. ನೋಡಿ ಅಡಿಕೆ ಮರ ಬಿದ್ದಾಗ ಮೇಲ್ ಬಿದ್ದಾಗ 2 ಹಸುನ್ ಮರ ಹೋಗಿದೆ. ಹಲಸಿನ ಗಿಡ ಎಲ್ಲ ಚಂದ ಕಿತ್ತಾಕಿವೆ. ನೋಡಿ ಆನೆ ಪಾದ ಇಟ್ಟಿರೋ ಜಾಗ ಎಷ್ಟು ಅಗಲ ಇದೆ. ಮುರಿದಾಕಿದೆ ಗಿಡನ, ಸುಮಾರು ಹಲಸಿನ ಗಿಡ ಮುರಿದಾಕದೆ. ಓಹೋ, ಪಾದ, ಆನೆ ಪಾದ ಇಟ್ಟಿದೆ. ಎಷ್ಟು ಅಗಲ ಇದೆ ಆನೆ ಪಾದ. 5 ವರ್ಷದ ತೆಂಗಿನ ಮರ ಇದು. ನೋಡಿ, ಇನ್ನೇನು ಫಸಲು ಬಿಡಬೇಕಾಗಿತ್ತು. ಒಗ್ಗಿಸ್ಕೊಂಡು ಸುಳಿ ತಿನ್ಕೊಂಡು ಸುಳಿ ಕೆಳಗಡೆ ಹಾಕದೆ. ಹಲಸಿನ ಸಸಿಗಳೆಲ್ಲ ಮುರಿದಾಕ್ಬಿಟ್ಟದೆ. ಸುಮಾರು ಹಲಸಿನ ಸಸಿ ಲಾಸ್ ಮಾಡದೆ.
ನೋಡಿ, ಇದು 5 ವರ್ಷದ ಗಿಡ, ಇನ್ನೊಂದು ವರ್ಷ ಆದ್ರೆ ಫಸಲು ಬಿಡ್ತಾ ಇದ್ದೋ. ಇಂಥ ಗಿಡನ ಆನೆ ಹಾಳು ಮಾಡಿದೆ. ರೈತರ ಜೀವನ ಇದೆಯಲ್ಲ ತುಂಬಾ ಕಷ್ಟ. ನಾನು ಒಂದು ರೀತಿಲಿ ಬಿಸ್ನೆಸ್ ಮಾಡ್ತೀನಿ, ಒಂದು ರೀತಿಲಿ ಪರವಾಗಿಲ್ಲ, ಅಲ್ಪ ಸ್ವಲ್ಪ ನೋವಿದೆ. ಬರೇ ವ್ಯವಸಾಯನೇ ನಂಬ್ಕೊಂಡು ಮಾಡುವಂಥ ರೈತರದು ಏನಾಗಬೇಕು ಪರಿಸ್ಥಿತಿ? ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರ ಏನು ನಡೆಸ್ತಾ ಇದೆ, ಸರ್ಕಾರ ಯಾವುದೇ ಪಕ್ಷಗಳಾಗ್ಬೋದು, ಸರ್ಕಾರ ನಡೆಸುವಂಥ ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಯಾವಾಗೋ ಅರ್ಜಿಗಳು ಕೊಡ್ತಾರೆ ನಮ್ಮ ರೈತರುಗಳು, ಯಾವಾಗೋ ಸಬ್ಸಿಡಿ, ಅದು ಸಬ್ಸಿಡಿ ಬರ್ತದೋ ಬರಲ್ವೋ ಗ್ಯಾರಂಟಿನೇ ಇಲ್ಲ. ಅದಕ್ಕೆ ಒಂದು ನಿಗದಿ ಕೊಡಬೇಕು. ನಮ್ಮ ಸರ್ಕಾರ ಯಾರೇ ನಡೆಸೋರಾಗಲಿ, ಇಂಥ ದಿನ ಅರ್ಜಿ ಬಂದರೆ ಇಷ್ಟು ತಿಂಗಳಿಗೆ ಸಬ್ಸಿಡಿ ಕೊಡ್ತದೆ ಅನ್ನೋದು ಒಂದು ಮಾಹಿತಿ ಬರಬೇಕು. ನಮ್ಮ ರೈತರ ಸಂಘಟನೆಯವರು ಇಂಥ ವಿಚಾರಗಳಲ್ಲಿ ಅದನ್ನ ಪರಿಹಾರ ಕೊಡೋ ಥರ, ಒಂದು ದಾರಿ ರೂಪ ತರೋ ಥರ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಹಾಗಾಗಿ ರೈತರಿಗೆ ಒಂದು ಬೆಲೆ ಸಿಗ್ತದೆ, ರೈತರಿಗೆ ಒಂದು ನೆಮ್ಮದಿ ಸಿಗ್ತದೆ, ಒಂದು ಧೈರ್ಯನೂ ಸಿಗುತ್ತೆ. ವ್ಯವಸಾಯ ಏನಾಗಿದೆ ಅಂದರೆ ಇವೆಲ್ಲ ನೋಡಿ ರೈತರುಗಳು ವ್ಯವಸಾಯ ಮಾಡೋದೇ ಕಮ್ಮಿ ಆಗಿದೆ. ಇವಕ್ಕೆಲ್ಲ ಸರ್ಕಾರದವರು ಒಂದು ಸಪೋರ್ಟ್ ಕೊಟ್ಟರೆ ವ್ಯವಸಾಯ ಮಾಡೋದು ನಿಲ್ಲಲ್ಲ ಅನ್ನೋದು ನನ್ನ ಉದ್ದೇಶ. ನನಗೆ ದಾರಿ ಗೀರಿ ಯಾವುದು ಗೊತ್ತಿಲ್ವಂತೆ, ಎಲ್ಲಿದೆ ಎಲ್ಲಾದ್ರೂ ಬರ್ತದಂತೆ. ನೋಡಿ, ಅಲ್ಲಿ ಕಿಡಕ್ತು, ಇಲ್ಲಾಸ್ ಬಂತು, ಇಲ್ಲಿಂದ ಬಂದು ಹಿಂಗೋಯ್ತು, ಡ್ರಮ್ ಕಿಡಕ್ತು, ನೆಕ್ಸ್ಟ್ ಬಂತು, ಇಲ್ಲಿಂದ ಬಂದಿದೆ. ಯಾವ ರೀತಿ ಹೋಗಿದೆ ನಿಮಗೆ ತೋರಿಸ್ತೀನಿ. ಕುತೂಹಲದಿಂದ ನೋಡ್ಬೇಕು ಅನ್ಕೊಂಡಿದ್ದೀರಲ್ವಾ, ತೋರಿಸ್ತೀನಿ ರೀ, ಬನ್ನಿ. ಇಲ್ಲಿಂದ ಬಂತು, ಇಲ್ಲಿ ನಿಂತ್ಕೋತು, ಇದೇ ಜಾಗದಲ್ಲಿ ನಿಂತ್ಕೊಂಡು ತಿರ್ಗಾ ಪುನಃ ಹೋಗಿದೆ. ತೆಂಗಿನ ಮರ ಅಡ್ಡ ಆಗಿದೆ, ಗೊತ್ತಾಗಿಲ್ಲ. ನೋಡಿ, ಇಲ್ಲಿ ಸೋಲಾರ್ನ ಮುರಿದಾಕಿದೆ. ನೋಡಿ, ಇಲ್ಲಿ ಕಾಲ್ ಮಡಗಿದೆ, ಬೆಂಡಾಗಿದೆ, ಹಿಂಗೋಗಿದೆ. ಬಟ್ ವೈರ್ ಅಡ್ಡ ಐತಲ್ಲ, ಸೊಂಡ್ಲೆಲ್ಲಿ ಹಾಕಿ ಅದು ಕೆಡಗಿದೆ. ಅದು ಇದ್ರಲ್ಲಿ ಕಾಲು ಇಟ್ಬಿಟ್ರೆ ಇನ್ನೂ ಮನೆ ಕೊಬಿಡೋದು. ಎಷ್ಟು 5,000 kg ಇರ್ತದೆ ಅದು. ತುಂಬಾ ದೊಡ್ಡದಿದೆ ಸರ್. ಆನೆ ಬಂತು, ಆನೆ ನೀವಿನ್ನ ನೋಡಿಲ್ಲ ಅಲ್ಲ, ಯಾವ ರೀತಿ ಬಂದಿದೆ, ಹೇಗ್ ನಿಂತ್ಕೊಂಡಿದೆ, ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಆನೆಗಳು ಕಂಡು ಬಂದ್ರೆ ನಮ್ಮ ಅರಣ್ಯ ಇಲಾಖೆ ಸಹಾಯವಾಣಿ ಇದೆ 1926 ಅಥವಾ ನಮ್ಮ ETF ನಂಬರ್ ಇದೆ 9481994226. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಾವು ನಮ್ಮ ಸಿಬ್ಬಂದಿಗಳು ಯಾರು ರಾತ್ರಿ ಗಸ್ತಲ್ಲಿ ಇರ್ತಾರೆ ಅವರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ. ತಿರ್ಗಾ ಈ ಥರ ನಷ್ಟಗಳಾದಾಗ ನಮ್ಮ ಇಲಾಖೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಸರ್ಕಾರದಿಂದ ಬರುವಂಥ ಪರಿಹಾರ, ಸೂಕ್ತವಾದ ಪರಿಹಾರ ಕೊಡ್ಸ್ಕೊಡೋದ್ರಲ್ಲಿ ನಾವು ಏನು ಸರ್ಕಾರಕ್ಕೆ ರೆಕಮೆಂಡೇಶನ್ ಏನು ಮಾಡಬೇಕು ನಾವು ಅದು ಮಾಡ್ತೀವಿ. ಸರ್, ನೀವು ಮಾಹಿತಿ ತಿಳಿದು 2 ಗಂಟೆಗೆ ಇಲ್ಲಿ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ನಿಮ್ಗೆ ಧನ್ಯವಾದ. ನಮ್ಮ RF ಸಾಹೇಬ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದು ಎಲ್ಲಾ ಜನಕ್ಕೂ ಹೆಲ್ಪ್ ಮಾಡ್ತಾರೆ, ಅದು ನನ್ಗೆ ಗೊತ್ತಿರೋ ವಿಚಾರ. ನಮ್ಮ ರಾಮನಗರಕ್ಕಿಂತ ಆಫೀಸರ್ ಬಂದಿರೋದು ನಮ್ಗೆ ಖುಷಿ, ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನೀವ್ ಯಾಕೆ ಬಂದ್ರಿ? ನಡೀರಿ ಸರ್. ನಮ್ಮ ತೋಟಕ್ಕೆ ಈ ದಿನ ಅರಣ್ಯ ಅಧಿಕಾರಿಯವ್ರು ಬಂದಿದ್ರು, ಎಲ್ಲ ಶೋಧನೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪರಿಹಾರ ಅನ್ನೋದಕ್ಕೆ ಮುಂಚೆ ಪರಿಹಾರ ಯಾವಾಗ ಬರ್ತದೋ ಗೊತ್ತಿಲ್ಲ. ಆದರೆ ನಾನು ಫೋನ್ ಮಾಡಿ 2 ಗಂಟೆ ಅಷ್ಟೊತ್ತಿಗೆ, ಪಾಪ ಏನು ಕೆಲಸ ಇತ್ತು, ಏನು ಬಿಜಿ ಇತ್ತು, 2 ಗಂಟೆ ಅಷ್ಟೊತ್ತಿಗೆ ನಾನು ಜಾಗಕ್ಕೆ ಬಂದು ಎಲ್ಲ ನೋಡಿರೋದಕ್ಕೆ ಒಂದು ಧನ್ಯವಾದ ಸಲ್ಲಿಸ್ತೀನಿ. ಯಾಕೆಂದರೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ, ಅಧಿಕಾರಿಗೆ ಜವಾಬ್ದಾರಿ ಇರುತ್ತೆ. ಬಟ್ ಇನ್ನೊಂದು ಏನಂದರೆ ನಮ್ಮ ಜನಗಳದ್ದು ತಪ್ಪಿದೆ. ಯಾಕೆ ಅಂದರೆ ಕಾಡೆಲ್ಲ ಕಡ್ದ್ಬಿಟ್ಟು ನಾಶ ಮಾಡಿದಾಗ ಅಲ್ಲಿರೋ ಪ್ರಾಣಿಗಳಿಗೆ ಊಟ ಬೇಕು, ನೀರು ಬೇಕು. ಅವಾಗ ಏನಾಯ್ತದೆ, ಎಲ್ಲ ಏನು ಮಾಡ್ತವೆ ಅಂದರೆ ಹೊರಗಡೆ ಬರ್ತವೆ, ಊರಿಗೆ ಬರ್ತವೆ, ಇಂಥ ತೋಟಕ್ಕೆ ಬಂದು ನಮ್ಮ ರೈತರು ಜಮೀನುಗಳನ್ನ ಹಾಳು ಮಾಡ್ತವೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು, ಸರ್ಕಾರ ಆಗ್ಬೋದು, ಜನಗಳಾಗ್ಬೋದು, ಕಾಡನ್ನ ಬೆಳೆಸೋಕ್ಕೆ ಜಾಸ್ತಿ ಉತ್ತೇಜನ ಕೊಟ್ಟರೆ ಒಳ್ಳೇದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ,
ಈ ವಿಡಿಯೋ ನಮ್ಮ ಪರಿಸರ ಪ್ರೇಮಿಗಳಿಗೂ ಸಂಬಂಧಪಡುತ್ತೆ, ನಮ್ಮ ರೈತರಿಗೂ ಸಂಬಂಧಪಡುತ್ತೆ, ಸರ್ಕಾರದವ್ರಿಗೂ ಸಂಬಂಧಪಡುತ್ತೆ, ಎಲ್ಲರಿಗೂ ಸಂಬಂಧಪಡೋಕ್ಕೋಸ್ಕರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.